ಇಷ್ಟು ನೋಡಿ 5 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂತಹ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಈಗ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈಗ ಅವರು ಜೈಲು ಪಾಲಾಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇಂದ ಬಂದಿರುವಂತಹ ಆದೇಶ ಇದು. ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ಆದೇಶ ಕೊಡಲಾಗಿದೆ. ಈಗ ಶಾಸಕರ ಪಿಎಗಳಾಗಿರುವಂತಹ ಮಂಜುನಾಥ್ ಗುರು ನ್ಯಾಯಾಂಗ ಬಂಧನ ಆಗಿದೆ. ಇದು ಜಡ್ಜ್ ಮುಂದೆ ಇವತ್ತು ಹಾಜರಾಗಿದ್ದಂತಹ ಶಾಸಕ ಚಂದ್ರು ಲಮಾಣಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತಹ ಲೋಕಾಯುಕ್ತ ಪೊಲೀಸರು ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಇವತ್ತು ಸಂಡೇ ಇರೋದ್ರಿಂದ ನ್ಯಾಯಾಧೀಶರ ಎದುರು ಅಂದ್ರೆ ಅವರ ನಿವಾಸದಲ್ಲೇ ಕರ್ಕೊಂಡು ಹೋಗಿ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಇದೀಗ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದ್ದಾರೆ. ಜಡ್ಜ್ ಈಗ ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ಈಗ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ ಶಾಸಕ ಚಂದ್ರು ಲಮಾಣಿ. ಗುತ್ತಿಗೆದಾರರಿಂದ 5 ಲಕ್ಷ ಲಂಚ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ಲಾಕ್ ಆಗಿದ್ದಂತಹ ಚಂದ್ರು ಲಮಾಣಿ ಈಗ ಪೊಲೀಸರ ಕಸ್ಟಡಿಗೆ 2ನೇ ತಾರೀಕುವರೆಗೂ ಅಂದ್ರೆ ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ಈಗ ಕಸ್ಟಡಿಯಲ್ಲಿರ್ತಾರೆ. ಹಾಗಾಗಿ ಆ ಒಂದು ಕಸ್ಟಡಿಯ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳ ವಿಚಾರಣೆ ಕೂಡ ನಡೆಯಲಿದೆ. ಇವತ್ತು ಯಲಹಂಕ ಜುಡಿಷಿಯಲ್ ಲೇಔಟ್ನಲ್ಲಿರುವಂತಹ ನ್ಯಾಯಾಧೀಶರ ನಿವಾಸದಲ್ಲೇ ಚಂದ್ರು ಲಮಾಣಿಯವರನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು ಜಡ್ಜ್ ಎದುರು. ಆವಾಗ ಜಡ್ಜ್ ಎಲ್ಲವೂ ಕೂಡ ಪರಿಶೀಲಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಹೇಳಿ ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತು ಫೆಬ್ರವರಿ 22ನೇ ತಾರೀಕು ಮಾರ್ಚ್ 2ನೇ ತಾರೀಕುವರೆಗೂ ಈಗ ಕಸ್ಟಡಿಯಲ್ಲಿರಬೇಕಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಕೆಲವೇ ಕ್ಷಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ 3 ಶಿಫ್ಟ್ ಮಾಡಲಾಗುತ್ತೆ. ಚಂದ್ರು ಲಮಾಣಿ ಹಾಗೂ ಅವರ ಪಿಎಗಳು 3 ಕೂಡ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾದ್ರು ಈಗ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಈಗ ಸುಮಾರು 10 ದಿನ ಬಹುಶಃ 22ನೇ ತಾರೀಕು ಇವತ್ತು 22 8 ದಿನ ಬಹುಶಃ 28ನೇ ತಿಂಗಳಾಗಿರೋದ್ರಿಂದ 8 ದಿನ ಅವರು ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಏನೇನು ಕೆಲವೇ ಕ್ಷಣಗಳಲ್ಲಿ ಅವ್ರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ 3 ಜನರನ್ನ. ನಿನ್ನೆ ಅಷ್ಟೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ರೆಡ್ ಹ್ಯಾಂಡ್ ಹಾಕಿ ಲೋಕಾಯುಕ್ತಕ್ಕೆ ಅವರು ತಗಲಾಕೊಂಡ್ರು. ಗುತ್ತಿಗೆದಾರರ ಹತ್ರ 5 ಲಕ್ಷ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಲಾಕ್ ಆಗಿರುವಂತಹ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಕೋರ್ಟ್ ಜಡ್ಜ್ ಮುಂದೆ ಇವತ್ತು ಅವರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು ಚಂದ್ರು ಲಮಾಣಿ ಅವರಿಗೆ. ಇದೀಗ ಎಲ್ಲವೂ ಕೂಡ ನ್ಯಾಯಾಂಗ ಬಂಧನ ವಿಧಿಸಬೇಕು ಅಂತ ಹೇಳಿ ಜಡ್ಜ್ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ನಿಂದ ಈ ಒಂದು ಆದೇಶವನ್ನ ಕೊಡಲಾಗಿದೆ. ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡಿಸಬೇಕು ಅಂತ ಹೇಳಿ ಇದೀಗ ಆದೇಶ ಬಂದಿದೆ.